ನೀವು ಯಾವಾಗ ಒಂದೇ ಟಾಸ್ಕ್‌ನ ರಿಪೀಟೆಡ್ ಆಗಿ ಕಂಟಿನ್ಯೂಯಸ್ ಪ್ರೋಸೆಸ್ ಆಗಿ ಮಾಡಿದಾಗ ಮಾತ್ರ ನೀವು ರಿಸಲ್ಟ್ಸ್‌ನ ಎಕ್ಸ್‌ಪೀರಿಯನ್ಸ್ ಮಾಡ್ತೀರಾ. ಓಕೆ. ಪ್ರತಿದಿನ ನೀವು ಹೊಸ ಟೆಕ್ನಿಕ್ಸ್‌ನ ಕಲಿಯೋದು ಮ್ಯಾಟರ್ ಅಲ್ಲ. ಅದು ನಿಮ್ಗೆ ಬೇಕಾಗೂ ಇಲ್ಲ. ಒಂದು ಟೆಕ್ನಿಕ್, ಒಂದೇ ತರದ ಸಿಸ್ಟಮ್, ಒಂದೇ ತರದ ಫೋಕಸ್ ನಿಮ್ಮಲ್ಲಿದ್ದಾಗ, ಆವಾಗ ನೀವು ನಿಮ್ಮ 1 ಇಯರ್ ರಿಯಾಲಿಟಿನ ನೀವು ನೋಡೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಪ್ರತಿದಿನ ನಿಮ್ಗೆ ಚೇಂಜ್ ಬೇಕು ಅಂತ ಕೇಳೋದಲ್ಲ. ನೀವು ಮಾಡುವಂತಹ ಪ್ರಾಕ್ಟೀಸ್ ಪ್ರತಿದಿನ ಒಂದೇ ಇದ್ದಾಗ ಅದರಲ್ಲಿ ರಿಸಲ್ಟ್ಸ್ ಬರುತ್ತೆ. ಓಕೆ. ನೀವೊಂದು ಕೆಲ್ಸನ ಇವಾಗ ಮಾಡ್ತಾ ಇದ್ದೀರಾ. ನನ್ನ ಹತ್ರ ಇಲ್ಲಿ ಕ್ಲಾಸ್‌ಗೆ ಬಂದಿದ್ದೀರಾ. ನಾನಿವಾಗ ಹೇಳ್ಕೊಡುವಂತದ್ದನ್ನ ನೀವು ಕಲಿತಿದ್ದೀರಾ. ರಿಪೀಟೆಡ್ ಆಗಿ ಇದನ್ನ ನೀವು ಟ್ಯೂನ್ ಇನ್ ಮಾಡ್ತಾ ಇದ್ದಾಗ, ರಿಪೀಟೆಡ್ ಆಗಿ ಇದು ನಿಮ್ಮ ಬಾಡಿಗೆ ಕೊಡ್ತಾ ಇದ್ದಾಗ, ಆ ಬಾಡಿ ಅದೇ ತರ ರಿಯಾಕ್ಟ್ ಮಾಡುತ್ತಾ? ಪ್ರತಿದಿನ ಒಂದೊಂದು ನೀವು ಮಾಡ್ತಾ ಇದ್ದಾಗ ನಿಮ್ಮ ದೇಹ ಏನ್ ಮಾಡುತ್ತೆ ಅಕ್ಸೆಪ್ಟೆನ್ಸ್‌ಗೆ ಬರಲ್ಲ. ನಿಮ್ಮ ಪ್ಯಾಟರ್ನ್ಸ್ ಚೇಂಜ್ ಆಗ್ಬೇಕಂದ್ರೆ, ನಿಮ್ಮಲ್ಲಿರುವಂತಹ ಬಿಲೀಫ್ ಸಿಸ್ಟಮ್‌ನ ಚೇಂಜ್ ಮಾಡ್ಕೋಬೇಕಂದ್ರೆ, ಯಾವ ಪ್ರಾಕ್ಟೀಸ್‌ನ ನೀವು ರಿಪೀಟೆಡ್ ಆಗಿ ಮಾಡ್ತಾ ಇರ್ತೀರೋ, ಯಾವ ವರ್ಡ್ಸ್‌ನ ನೀವು ರಿಪೀಟೆಡ್ ಆಗಿ ಕೇಳ್ತಾ ಇದ್ದೀರೋ, ಅಲ್ಲಿ ನಿಮ್ಮ ಸೋಲ್ ಮತ್ತೆ ನಿಮ್ಮ ಸಬ್‌ಕಾನ್ಷಿಯಸ್ ಮೈಂಡಲ್ಲಿ ನಿಮ್ಗೆ ಗೊತ್ತಿಲ್ದಿರ ಇದ್ದಾಗೆ ನಿಮ್ಮ ಪ್ಯಾಟರ್ನ್ಸ್, ನಿಮ್ಮ ಬಿಹೇವಿಯರ್, ನಿಮ್ಮ ಬಿಲೀಫ್ಸ್ ಎಲ್ಲವೂ ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತಾ? ನಾನ್ ಯಾಕೆ ಪ್ರತಿದಿನ ಮುದ್ರಾ ಟೆಕ್ನಿಕ್ ಪ್ರಾಕ್ಟೀಸ್ ಮಾಡ್ತೇನೆ? ಮ್ಯಾಮ್ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ಬೋದಲ್ವಾ? ಅಂತ ನೀವು ಡೌಟಲ್ಲಿ ಇರ್ಬೋದು. ಕೇಳ್ದಿರನೂ ಇರ್ಬೋದು. ಇದನ್ನ ನಾನು ಹೇಳ್ಬೇಕಾಗಿರೋದು ನನ್ನ ಕರ್ತವ್ಯ. ಓಕೆ. ಒಂದು ಆಫೀಸ್‌ಗೆ ಹೋಗ್ತಾ ಇರ್ತೀರಾ. ಒಂದಿನ ಈ ಆಫೀಸ್‌ಗೆ ಹೋಗಿ ಮತ್ತೆ ಇನ್ನೊಂದು ಆಫೀಸ್‌ಗೆ ಹೋಗ್ತೀರಾ? ಇಲ್ಲ ಅಲ್ವಾ? ಯಾವಾಗ ನಿಮ್ಮ ಹ್ಯಾಬಿಟ್ ಸ್ಟ್ರಾಂಗ್ ಆಗಿರ್ಬೇಕಂದ್ರೆ, ದ ಪ್ರಾಕ್ಟೀಸ್ ಯು ಹೋಲ್ಡ್ ಆನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ.